ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋಸ್. ಡೈಟ್ ವಿಷಯಕ್ಕೆ ಬರ್ತೀನಿ. ಹೇಗೆ ಅನಿಸ್ತು ಗೈಸ್ ಇವತ್ತಿನ ಎಪಿಸೋಡು? ವಿಚಿತ್ರ ಗುರು. ಆದರೂ ಈ ಸೀಸನ್ ಏನೋ ಮಾಡೋಕ್ಕೋಗಿ ಏನೇನೋ ಮಾಡ್ತಿದ್ದಾರೆ ಅನ್ನೋ ಫೀಲ್ ಆಗ್ತದೆ ನನಗಂತೂ. ಸ್ಪರ್ಧಿಗಳನ್ನ ಬ್ಲೇಮ್ ಮಾಡೋಕ್ಕಿಂತ ಹೆಚ್ಚಾಗಿ BBK ಟೀಮ್ ಅವ್ರನ್ನ ಬ್ಲೇಮ್ ಮಾಡಬೇಕು. ಬಿಕಾಸ್ ಆ ರೀತಿ ಮಾಡ್ತಾ ಇದ್ದಾರೆ. ಟಾಸ್ಕ್ಗಳು ಕ್ರಿಯೇಟಿವ್ ಆಗಿಲ್ಲ, ರೂಲ್ಸ್ಗಳು ಆ ರೂಲ್ಸ್ ತಕ್ಕಂತ ಇವ್ರು ಆಡುವಂಥ ರೀತಿಗಳು ಯಪ್ಪ ಭಯಂಕರ. ಮತ್ತು ನಾಮಿನೇಷನ್ ಕೊಡುವಂಥ ರೀಸನ್ಗಳು ಹೇಗನ್ನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ, ನೋಡ್ತೀನಿ. ಆ್ಯಂಡ್ ಜೊತೆಗೆ ಈ ವಾರ ತುಂಬ ಜನ ಕೇಳ್ತಿದ್ದೀರಿ ನೋ ಎಲಿಮಿನೇಷನ್ ವೀಕ್ ಅಂತ. ಇಲ್ಲ, ಈ ವಾರ ಎಲಿಮಿನೇಷನ್ ಇರುತ್ತೆ, ಮಿಸ್ ಮಾಡಂತೆ ವೋಟ್ ಮಾಡಿ. ಅದೇ ಏನೇ ಇದ್ರು ಕೂಡ ಬಿಗ್ ಬಾಸ್ ಅವ್ರು ಯಾರು ಉಳಿಸ್ಕೋಬೇಕು, ಯಾರನ್ನ ಕಳಿಸ್ಬೇಕು ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ತಕ್ಕಂತೆ ಮಾಡ್ತಾರೆ ಅನ್ನೋದು ನಾನು ಯಾವಾಗಲೂ ನಂಬ್ತೀನಿ. ಆ್ಯಂಡ್ ನಿಮ್ಮ ವೋಟ್ ನೀವು ಮಾಡಿ, ಮಿಸ್ ಮಾಡೋದು ಬೇಡ. ಜೊತೆಗೆ ಈ ವಾರ ನಿಮ್ಮ ವೋಟ್ ಯಾರಿಗೆ ಗೈಸ್? ಆ್ಯಂಡ್ ಇಲ್ಲಿ ಈ ವಾರ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಚೈತ್ರ ಅಕ್ಕ, ಗೌತಮಿ ಅವರು, ಮಂಜಣ್ಣ ಆ್ಯಂಡ್ ಧನು ಅಣ್ಣ, ಹನುಮಂತ ಅಣ್ಣ, ಮೋಕ್ಷಿ, ತ್ರಿವಿಕ್ರಮ್ ಅವರು, ಐಶ್ವರ್ಯ, ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಕಷ್ಟ ಇದೆ ಆ್ಯಕ್ಚುಲಿ. ಈ ವಾರ ರೂಲ್ಸ್ ತಕ್ಕಂತೆ ಆಡಬೇಕಾ ಅಥವಾ ರಿಯಾಲಿಟಿಗಳು ತಕ್ಕಂತೆ ಆಡಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ ಇದ್ದಂಥ ವಾರ ಇದು. ಅದರಲ್ಲೂ ಕೂಡ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಅನ್ನೋ ಸಿಕ್ತು, ನಕ್ಕಿದ್ದೀವಿ ನಿಜವಾಗ್ಲೂ. ಬಟ್ ಏನಪ್ಪ ಅಂದರೆ ಕೆಲವೊಂದು ಸಲ ಓವರ್ ಆಯ್ತು ಅಂತ ಕೂಡ ಅನಿಸಿದೆ. ಇರಲಿ, ಏನು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ತುಂಬ ಜನ ಕಾಣಿಸ್ಕೊಂಡಿದ್ದಾರೆ, ಚೆನ್ನಾಗಿ ನಗ್ಸಿದ್ದಾರೆ, ಎಂಜಾಯ್ಮೆಂಟ್ ಸಿಕ್ಕಿದೆ, ನಮಗೂ ಕೂಡ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ. ಬಟ್ ಈ ವಾರ ಆದರೂ ಕೂಡ ನಮ್ಮ ಪ್ರಕಾರ ಐಶ್ವರ್ಯ ಅವ್ರಿಗೆ, ಚೈತ್ರ ಅಕ್ಕ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಕಾದ್ ನೋಡುವ ಯಾವ ಥರ ಆಗುತ್ತೆ ಏನು ಕತೆ ಅಂತ. ಇನ್ನೆಲ್ಲ ಮಿಗ್ದವರೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ಕೋತಿದ್ದಾರೆ. ಗೌತಮಿಗೇನಾದ್ರು ಸ್ವಲ್ಪ ಎಫೆಕ್ಟ್ ಆಗುತ್ತಾ ಕಾದ್ ನೋಡೋಣ ಗೌತಮಿ ಅವ್ರಿಗೆ. ಇನ್ನು ಧನು ಅಣ್ಣ ಬರ್ತಾ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದಾರೆ. ಸೊ ಅವರು ಈ ವಾರ ಡೇಂಜರ್ ಝೋನ್ ಡೌಟು, ಹೇಳೋಕ್ಕಾಗಲ್ಲ. ಏನು ಬೇಕಾದ್ರೂ BBK ಟೀಮ್ ಮಾಡಬೇಕು ಮಾಡ್ತಾರೆ, ನೋಡೋಣ. ಒಟ್ಟಿನಲ್ಲಿ ಯಾರೇ ಆಚೆಗೆ ಬಂದರೂ ಹೊರಡೆ ಸಪೋರ್ಟ್ ಮಾಡಿ, ಅದೇ ಮೇನ್ ಆಗುವಂಥದ್ದು. ಬಿಗ್ ಬಾಸ್ ಮೇಲೆ ಇದ್ದಿದ್ದ ಸಪೋರ್ಟ್ಗಿಂತ ಹೊರಡೆ ಬಂದ ಸಪೋರ್ಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ. ಆ್ಯಂಡ್ ಯಾರು ಕೊಟ್ಟ ರೀಸನ್ ಇಷ್ಟ ಆಯಿತು, ಯಾರು ಕೊಟ್ಟ ರೀಸನ್ಗಳು ಕಷ್ಟ ಆಯಿತು, ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಈ ವಾರ ಸಿಕ್ಕಾಪಟ್ಟೆ ಕ್ಲಾಸ್ ಅಂತೂ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗಿರುತ್ತೆ ಅನಿಸುತ್ತೆ. ಕಾದ್ ನೋಡೋಣ, ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.